ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ಜೊತೆ ವರದಿಗಾರ. ಬೇಸಿಗೆಗಾಲದ ಹಿನ್ನೆಲೆಯಲ್ಲಿ ರೈತರು ಬೆಳೆಗಳಿಗೆ ನೀರು ಉಣಿಸಬೇಕು ಅನ್ನೋ ಕಾರಣಕ್ಕೆ ಪಂಪ್ಸೆಟ್ಗಳನ್ನು ಬಳಸೋದು ಸಹಜ. ಆದರೆ ಇದನ್ನೇ ಕದಿಮರು ಒಂದು ಉದ್ಯೋಗವನ್ನು ಮಾಡ್ಕೊಂಡಿರುವಂಥದ್ದು. ವಿಜಯಪುರ ಜಿಲ್ಲಾ ಪೊಲೀಸರು ಇಂತಹ ಭರ್ಜರಿ ಕಾರ್ಯಾಚರಣೆ ನಡೆಸುವ ಮೂಲಕ ಇಂತಹ ಜಾಲಗಳನ್ನು ಭೇದಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಜಯಪುರ ಜಿಲ್ಲೆಯ ಭೀಮಾ ನದಿ ಭಾಗದಲ್ಲಿ ಈ ಪ್ರಕರಣಗಳು ಅತಿ ಹೆಚ್ಚಾಗಿ ಕಂಡುಬರ್ತಾ ಇರುವಂಥದ್ದು. ಭೀಮಾ ನದಿಯಲ್ಲಿ ಚಡಚಣ ತಾಲೂಕು, ಇಂಡಿ ತಾಲೂಕು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಮತ್ತು ಸಿಂದಗಿ ಭಾಗದಲ್ಲಿ ಭೀಮಾ ನದಿಯಲ್ಲಿ ಈ ರೀತಿ ಪಂಪ್ಸೆಟ್ಗಳಿಂದ ನೀರು ತಗೊಳ್ಳೋದು ಸಹಜ ಮತ್ತು ಅತಿ ಹೆಚ್ಚು ಪಂಪ್ಸೆಟ್ಗಳು ಆ ಭಾಗದಲ್ಲಿವೆ. ಆದರೆ ಇದನ್ನು ಒಂದು ಉದ್ಯೋಗವನ್ನಾಗಿ ಮಾಡಿಕೊಂಡಂತಹ ಜನ ರಾತ್ರಿ ಹೊತ್ತಿನಲ್ಲಿ ಪಂಪ್ಸೆಟ್ಗಳನ್ನು ಕಳ್ಳತನ ಮಾಡ್ತಿರುವಂಥದ್ದು. ಅಂತಹ ಜಾಲಗಳನ್ನು ವಿಜಯಪುರ ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ. ವಿಜಯಪುರ ಜಿಲ್ಲೆ ಸಿಂದಗಿ ಸೇರಿದಂತೆ ಆಲ್ಮೇಲ, ಕಲಕೇರಿ ಸೇರಿದಂತೆ ಈ ಭಾಗದಲ್ಲಿ ನಡೆದಂತಹ ಕಳ್ಳತನ ಪ್ರಕರಣಗಳನ್ನು ಪೊಲೀಸರು ಭೇದಿಸಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಪಂಪ್ಸೆಟ್ಗಳೇ ಅಧಿಕವಾಗಿ ಕಳ್ಳತನವನ್ನು ಮಾಡ್ತಿರುವಂತಹ ಜಾಲಗಳನ್ನು ಪತ್ತೆಯಾಗಿರುವಂಥದ್ದು. ಬೇಸಿಗೆ ಕಾಲ ಹಿನ್ನೆಲೆಯಲ್ಲಿ ರೈತರು ಮತ್ತು ಬೆಳೆಗಳಿಗೆ ನೀರು ಉಣಿಸಬೇಕಾದ್ರೆ ಅನಿವಾರ್ಯವಾಗಿ ಅವರು ಕಾಲುವೆಗಳಿಂದ ಅಥವಾ ಬೇರೆ ಬೇರೆ ಕಡೆಯಿಂದ, ಬಾವಿಗಳಿಂದ, ಕೆರೆಗಳಿಂದ ನೀರನ್ನು ತೆಗಿತಾ ಇರ್ತಾರೆ. ಆ ಸಮಯದಲ್ಲಿ ಪಂಪ್ಸೆಟ್ಗಳನ್ನು ಬಳಸೋದು ಅನಿವಾರ್ಯವಾಗುತ್ತೆ. ಸುಮಾರು 20ರಿಂದ 30-35 ಸಾವಿರವರೆಗೂ ಬೆಲೆ ಬಾಳುವಂತಹ ಪಂಪ್ಸೆಟ್ಗಳು, ಇಂತಹ ನೂರಾರು ಪಂಪ್ಸೆಟ್ಗಳನ್ನು ಆ ಭಾಗದಲ್ಲಿ ಕಳ್ಳತನ ಮಾಡುವಂತಹ ಜಾಲ ಕಳೆದ ಹಲವು ದಿನಗಳಿಂದ ನಡೀತಾ ಇತ್ತು. ಪೊಲೀಸರಿಗೆ ಅವರು ದೂರನ್ನು ಸಹಿತ ಕೊಡ್ತಾ ಇದ್ರು. ಆದರೆ ಕೆಲವರು ದೂರು ಕೊಡದೆ ಹಾಗೆ ಬಿಡ್ತಾ ಇದ್ರು. ಈ ರೀತಿಯ ಪ್ರಕರಣಗಳು ನಡೆದಾಗಲೂ ಸಹಿತ ಕೆಲವರು ದೂರು ಕೊಡದೇ ಇರೋದ್ರಿಂದಾಗಿ ನಿರ್ದಿಷ್ಟ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕಳ್ಳತನ ಆಗ್ತಾ ಇವೆ, ಎಷ್ಟು ಹೋಗಿವೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಲಭ್ಯವಾಗ್ತಾ ಇರಲಿಲ್ಲ. ಯಾರು ದೂರು ಕೊಟ್ಟರು ಅಂಥವು ಮಾತ್ರ ಬರ್ತಾ ಇದ್ವು. ಕೊನೆಗೆ ಬೇರೆ ಬೇರೆ ಪ್ರಕರಣಗಳನ್ನು ವಿಜಯಪುರ ಜಿಲ್ಲಾ ಪೊಲೀಸರು, ಇಂಡಿ ಭಾಗದ ಪೊಲೀಸರು ಬದಿಸುವಾಗ ಈ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಭೀಮಾ ನದಿಯ ಭಾಗದಲ್ಲಿ ನದಿಗೆ ಅಂದ್ಕೊಂಡಿರುವಂತಹ ಗ್ರಾಮಗಳಲ್ಲಿ ಮತ್ತು ನದಿ ಪಾತ್ರದಲ್ಲಿರುವಂಥ ಹೊಲಗಳಲ್ಲಿ ಈ ರೀತಿ ಕಳ್ಳತನ ಆಗಿದ್ದರೆ, ಅದರ ಬಿಟ್ಟು ಬೇರೆ ಬೇರೆ ಅಂದರೆ ಸಿಂದಗಿ ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲಿ ಈ ಕಾಲುವೆಯಿಂದ ನೀರು ತೆಗೆಯುವಾಗ ಏನು ಪಂಪ್ಸೆಟ್ಗಳನ್ನು ಬಸುತ್ತಾರೆ ಅಂಥವು ಸಹಿತ ಕಳ್ಳತನ ಮಾಡಿರುವಂಥದ್ದು. ಈ ಕಳ್ಳತನ ಮಾಡಿರುವ ಜಾಲಗಳೇನಿದೆ ಅದು ಹೊರಗಿನ ರಾಜ್ಯದಕ್ಕಿಂತ ಸ್ಥಳೀಯರೇ ಅಧಿಕವಾಗಿದ್ದಾರೆ ಅನ್ನೋದು ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಕೆಲವರು ಮದ್ಯದ ನಶೆಯಲ್ಲಿ ಕಳ್ಳತನ ಮಾಡಿಕೊಂಡು ಅದನ್ನು ಮಾರಾಟ ಮಾಡಿದಂಥ ಪ್ರಕರಣಗಳು ಬೆಳಕಿಗೆ ಬಂದರೆ, ಇನ್ನು ಕೆಲವರು ಇದನ್ನೇ ಒಂದು ದೊಡ್ಡ ಜಾಲವನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ಎಲ್ಲೆಲ್ಲಿ ಪಂಪ್ಸೆಟ್ಗಳಿವೆ ಅದು ರಾತ್ರಿ ತೊಗೊಂಡು ಹೋದರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ವ್ಯವಸ್ಥೆಗಳಿರ್ತವೆ. ಅದನ್ನು ಬೆಳಗ್ಗೆ ಬಂದು ನೋಡ್ಕೊಂಡು ಹೋಗೋದು, ರಾತ್ರಿ ವೇಳೆ ಅವರು ತಂಡದಿಂದ ಬಂದು ಅದನ್ನು ಕಳ್ಳತನ ಮಾಡಿಕೊಂಡು ಪಕ್ಕದ ಮಹಾರಾಷ್ಟ್ರಕ್ಕೆ, ರಾಜ್ಯಕ್ಕೆ ಹೋಗಿ ಮಾರಾಟ ಮಾಡುವಂತಹ ಒಂದು ಜಾಲಗಳನ್ನು ಪೊಲೀಸರು ಭೇದಿಸ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 8 ಜನ ಆರೋಪಿಗಳನ್ನು ಈಗ ಪೊಲೀಸರು ಬಂಧಿಸಿರುವಂಥದ್ದು. ಅದರಲ್ಲೂ ಸಿಂದಗಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಈ ಪ್ರಕರಣದ ಬಳಿಕ ಏನಂದರೆ ರೈತರಿಗೆ ಒಂದು ಆತಂಕ ಇತ್ತು. ಏನಂದರೆ ಮಳೆಗಾಲ ಇನ್ನೂ ಭಾಳಷ್ಟು ದಿನ ಇದೆ, ಈಗ ಬೇಸಿಗೆ ಕಾಲ ಆರಂಭವಾಗಿರುತ್ತದೆ. ನಮಗೆ ನೀರು ತೊಗೋಬೇಕಾದ್ರೆ ಅನಿವಾರ್ಯವಾಗಿ ಆ ಪಂಪ್ಸೆಟ್ಗಳನ್ನು ಬಳಸ್ತೇವೆ. ಆದರೆ ಈ ರೀತಿ ಮಾಡಿದರೆ ಹೇಗಂತ ಹೇಳಿ, ಯಾಕಂದರೆ ಅತಿಯಾದ ಬಿಸಿಲಿಂದಾಗಿ ಬೆಳೆಗಳು ಕೈಗೆ ಬರೋ ಆತಂಕ ಇದೆ. ಜೊತೆಗೆ ದ್ರಾಕ್ಷಿ ಮತ್ತು ಕಬ್ಬಿಗೆ ಅತಿಯಾಗಿ ನೀರು ಬೇಕು. ಆದರೆ ನೀರು ಎತ್ತೋಕೆ ಬೇಕಾಗಿರುವಂಥ ಪಂಪ್ಸೆಟ್ಗಳನ್ನೇ ಇವ್ರು ತೊಗೊಂಡು ಹೋದರೆ ಏನು ಅಂತ ಪರಿಸ್ಥಿತಿ. ಕೆಲವು ರೈತರು ಈ ಕಾಲುವೆಗಳಿಂದ ನೀರು ತೆಗೆಯೋಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಕದ್ದು ಮುಚ್ಚಿ ಏನಾದರೂ ಅವ್ರು ಹಾಕಿದ್ರು ಸಹಿತ ಅವ್ರು ಕಳ್ಳತನ ಮಾಡಿದ್ರು ಅದನ್ನು ದೂರು ಕೊಡ್ತಾ ಇರಲಿಲ್ಲ. ಇದು ಅವ್ರಿಗೆ ಭಾಳಷ್ಟು ಬಂಡವಾಳ ಆಗಿತ್ತು, ಯಾರೋ ಕದಿಮರಿಗೆ. ಸೊ ಈಗ ಈ ಪ್ರಕರಣಗಳನ್ನು ಭೇದಿಸಿದ ಬಳಿಕ ಆ ಭಾಗದ ರೈತರು ನಿಟ್ಟುಸಿರನ್ನು ಬಿಟ್ಟಿರುವಂಥದ್ದು. ನದಿಯಿಂದ ನೀರು ತೆಗೆಯುತ್ತಿರ್ತಾರೆ, ಆದರೆ ಈಗ ನದಿಯಲ್ಲೂ ಸಹಿತ ನೀರಿನ ಪ್ರಮಾಣ ಕಡಿಮೆ ಆಗಿರುವಂಥದ್ದು. ಜೊತೆಗೆ ಈಗ ಕಾಲುವೆಗಳಲ್ಲೂ ಸಹಿತ ಈ ಪಂಪ್ಸೆಟ್ಗಳನ್ನು ಕಳ್ಳತನ ಮಾಡಿರೋ ಜಾಲವನ್ನು ಭೇದಿಸೋದ್ರಿಂದಾಗಿ ರೈತರಿಗೆ ಒಂದು ಆತಂಕ ಇತ್ತು, ಈಗ ಬೆಳೆಗಳಿಗೆ ನೀರು ಹೇಗೆ ಉಣಿಸೋದು ಅಂತೇಳಿ. ಹಾಗಾಗಿ ಈ ಜಾಲ ಕಡಿಮೆ ಆದ ಬಳಿಕ ಈಗ ರೈತರಲ್ಲಿ ಒಂದು ನಿಟ್ಟುಸಿರು ಬಿಟ್ಟಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.